ವಿಜ್ಞಾನ ತಂತ್ರಜ್ಞಾನಗಳು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಜೊತೆಗೆ ಏನು ಅಂದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಬಳಸ್ಕೋತಾ ಇದ್ದೀವಿ, ಅಳವಡಿಸ್ಕೋತಾ ಇದ್ದೀವಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ನೋಡಿ, ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಈ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ನಾವು ಈ ರೀತಿ QR ಕೋಡ್ ತರ್ತೀವಿ ಅಥವಾ ನಾವು ನೋಡಿ ಎಲ್ಲಾದರಲ್ಲಿ ನಿಮ್ಮ ಮೊಬೈಲಿಂದಲೇ ನೀವು ಪೇ ಮಾಡಿಬಿಡ್ಬೋದು ಅಂತ ಹೇಳಿದಾಗ ಅಲ್ಲಿದ್ದ ಜನ ನಕ್ಕುಬಿಟ್ಟಿದ್ರು. ದೊಡ್ಡವರೆಲ್ಲ ಇದ್ರ ಬಗ್ಗೆ ಮಾತಾಡಿದರು. ನಮ್ಮಲ್ಲೇ ಸರಿಯಾದಂಥ ರೀತಿಯಲ್ಲಿ ನೆಟ್ವರ್ಕ್ ಇರಲ್ಲ, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ. ಇವತ್ತು ನೋಡಿ, ತರಕಾರಿ ಮಾರುವಂಥವರು ಕೂಡ QR ಕೋಡ್ ಇಟ್ಕೊಂಡು ಹೋಗ್ತಾರೆ. ಬಹುಶಃ ಈ QR ಕೋಡ್ ಬಂತಲ್ಲ, ಅದೊಂದು ಕ್ರಾಂತಿ, ಅದು ನೋ ಡೌಟ್, ಅದೊಂದು ಕ್ರಾಂತಿ. ಆದರೆ ಈ ಕ್ರಾಂತಿ ಈಗ ಈ ಲೋಪಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂತ ಕಂಡುಕೊಂಡಿರೋದಿದೆಯಲ್ಲ, ಅದು ಒಳ್ಳೆಯ ಸಂಗತಿ. ನೋಡಿ, ಈಗ ಹೋಟೆಲ್, ಮೆಡಿಕಲ್ ಶಾಪ್ಗಳು ಇಲ್ಲೆಲ್ಲ QR ಕೋಡನ್ನು ಹಾಕ್ತಾರೆ. ದುಡ್ಡು ಹಾಕಕ್ಕಲ್ಲ, ನಿಮ್ಮ ಕಂಪ್ಲೇಂಟನ್ನು ಕೂಡ ಹಾಕಬಹುದು. ನೀವು ಏನಾದರೂ ಗಿರಳೆ ಸಿಕ್ತು ಅಂತ ತಿಳ್ಕೊಳ್ಳಿ, ಆಹಾರ ಕಳಪೆ ಆಗಿತ್ತು ಅಂತ ತಿಳ್ಕೊಳ್ಳಿ, ಸ್ಕ್ಯಾನ್ ಮಾಡಿ ದೂರು ಕೊಡಿ ಅಂತ ಆರೋಗ್ಯ ಇಲಾಖೆ ಹೇಳುತ್ತೆ. ನೀವು ಸ್ಕ್ಯಾನ್ ಮಾಡ್ತೀರಿ, ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತೀರಿ. ಅದಾದ ತಕ್ಷಣಕ್ಕೇನೆ ಬಂದು ವಿಚಾರಿಸ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು. ವೆರಿ ಗುಡ್ ಸಿಸ್ಟಮ್. ಖಾದರ್ ಅವ್ರನ್ನ ಅಭಿನಂದಿಸಬೇಕು ನಾವು. ಸಾರ್ವಜನಿಕರು ದೂರು ಕೊಡಲಿಕ್ಕೆ ಎಲ್ಲೋ ಒಂದು ಕಡೆಗೆ ಅವರು ಕಾಯಬೇಕು, ಹೋಗಬೇಕು, ಪ್ರಶ್ನೆ ಇಲ್ಲ. QR ಕೋಡ್ ಇರುತ್ತೆ. ನಿಮಗೇನು ಅಂದರೆ ದುಡ್ಡು ಪೇ ಮಾಡೋಕ್ಕೊಂದು QR ಕೋಡು, ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೊಂದು QR ಕೋಡು. ಇದು ಸಪೋಸ್ ನೀವು ಮೆಡಿಕಲ್ ಶಾಪಿಗೆ ಹೋಗ್ತೀರಪ್ಪ, ಮೆಡಿಕಲ್ ಶಾಪಲ್ಲಿ ಯಾವುದೋ ಎಕ್ಸ್ಪೈರಿ ಆಗಿರೋವಂಥ ಔಷಧಿ ಕೊಟ್ಬಿಡ್ತಾರೆ ನಿಮಗೆ, ಆ ಡೇಟ್ ಮುಗಿದಿರೋದು. ನೀವು ಅಲ್ಲಿಂದಲೇ ಆ ಫೋಟೋ ತೆಗೆದು ಅದನ್ನು ಹಾಕಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಬಹುದು. ಇದು ಸಂಗತಿ. ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಸಾರ್ವಜನಿಕರಿಗೆ ಒಂದು ನಂಬಿಕೆ ಬರುತ್ತೆ, ಏನಾದರೂ ಮಾಡ್ಬೋದಪ್ಪ, ಹೌದಪ್ಪ ನಮಗೂ ಕೂಡ ನ್ಯಾಯ ಸಿಗುತ್ತಪ್ಪ ಅನ್ನುವಂಥದ್ದು. ನೀವು ಏನಾದರೂ ದೂರು ಕೊಟ್ಟರಿ ಅಂದರೆ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಬರ್ತಾರೆ, ಕ್ರಮ ಜರುಗಿಸ್ತಾರೆ. ತುಂಬ ಒಳ್ಳೆಯ ಸಿಸ್ಟಮ್ ಇದು. ಇನ್ನು ಮುಂದಕ್ಕೆ ನಮಗೆ ಎಲ್ಲಿಯಾದರೂ ಇವತ್ತು PGಗೆ ಹೋದಾದ ಈ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿಬಿದ್ದರೆ ಮತ್ತೆ ನಾವು ಅದನ್ನು ಒನ್ ಟೈಮ್ ಕ್ಷಮಿಸಿದೆ ಅಂತ ಪ್ರಶ್ನೆನೇ ಇಲ್ಲ. ನಾವು ಸಂಬಂಧಪಟ್ಟ ಸ್ಥಳೀಯ ಮಾತಾಡಿಕೊಂಡು ಅಲ್ಲಿ ನಾವು ಕಠಿಣವಾದ ಶಿಕ್ಷೆಯನ್ನು ಇವತ್ತು ನಾವು ವಹಿಸ್ತೇವೆ. ಅದಕ್ಕೆ ನಾವು ಇವತ್ತು ಭಾಳಷ್ಟು ಹಾಸ್ಟೆಲ್ಗೆಲ್ಲ ಕೂಡ ಈಗಾಗಲೇ ನಾವು ರೇಡ್ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಪ್ರೈವೇಟ್ ಹಾಸ್ಟೆಲ್ಸ್ ಆಲ್ಸೋ, ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಬರೀ ಸರ್ಕಾರಿ ಹಾಸ್ಟೆಲ್ ಮಾತ್ರ ಅಲ್ಲ, ಪ್ರೈವೇಟ್ ಹಾಸ್ಟೆಲ್ ಕೂಡ ನಾವು ಅದನ್ನು ಮಾಡಬೇಕಂತ ಇಚ್ಛೆ ಇದೆ. ಅದು ಜೊತೆ ನಮ್ಮ ಬಸ್ ಸ್ಟ್ಯಾಂಡ್, ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಕೇಟರಿಂಗ್ ಇರ್ತದೆ, ಮದುವೆಗೆ ಕೇಟರಿಂಗ್ ಮಾಡುವಂಥ ಸೆಂಟರ್ಸ್ ಇರ್ತದೆ. ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ರೈಲ್ವೇಲಿ ಬರುವಂಥ ಕ್ಯಾಂಟೀನ್ ಏನಿದೆಯಾ, ಆ ರೈಲ್ವೆ ಕ್ಯಾಂಟೀನ್ನ ಜೊತೆಯಲ್ಲಿ ಬಹುಶಃ ಫ್ಲೈಟ್ನಲ್ಲಿ ಏನಿದು ಹೋಗುವಾಗ ಇವತ್ತು ಊಟೋಪಚಾರ ಕೊಡ್ತಾರೆ, ಇದನ್ನು ಕೂಡ ನಾವು ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮುಂದೆ ಈ ರೀತಿ ನಮಗೆ ಕಂಪ್ಲೇಂಟ್ ಬರಬೇಕೆಂಬ ಒಂದು ಸಂದೇಹದಾಗ ವಿಚಾರ ಇರ್ತದೆ. ಎಲ್ಲ ಕಡೆ ನಮಗೆ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಒಂದು QR ಕೋಡನ್ನು, ಬಾರ್ ಕೋಡನ್ನು ಮಾಡಿದ್ದೇವೆ. ಅದನ್ನು ನಾವೀಗ ರಿಲೀಸ್ ಮಾಡ್ತೇವೆ. ಎಲ್ಲ ಹೋಟೆಲ್ನ ಮುಂದೆ, ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಾವು ಅದನ್ನು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಲಿಸ್ತೇವೆ. ಯಾರಿಗಾದರೂ ಎಲ್ಲ ಫಾರ್ಮಸಿಸ್ಟ್, ಮೆಡಿಕಲ್ ಶಾಪ್ನಲ್ಲಿ ಕೂಡ ಯಾರಿಗಾದರೂ ಈ ರೀತಿ ಏನಾದರೂ ಮಾಹಿತಿ ಕೊಡಬೇಕಂತ ಇದ್ದಲ್ಲಿ ಆ QR ಕೋಡಿಗೆ ಹೋಗಿ ನಮಗೆ ಮಾಹಿತಿ ಕೊಡ್ಬೋದು. ಇನ್ನು ಮುಂದೆ ಈ ರೀತಿ ನೋಡಿ, ಈ QR ಕೋಡ್ ಬಗ್ಗೆ ನಾವು ಹೇಳ್ತಾ ಇದ್ವಲ್ಲ, ಈ ಗಮನಿಸಬೇಕಾದಂಥ ಸಂಗತಿ ಇದು. ಈಗ ವಿಮಾನದಲ್ಲಿ ನಿಮ್ಗೆ ಏನಾದರೂ ಕಳಪೆ ಆಹಾರ ಸಿಕ್ತು ಅಂತ ತಿಳ್ಕೊಳ್ಳಿ, ಅಥವಾ ನಿಮಗೆ ಸರಿಯಾದಂಥ ರೀತಿಯಲ್ಲಿ ನೀವು ಸೇವೆ ಮಾಡಲಿಲ್ಲ, ಅವರು ಸರ್ವಿಸ್ ಕೊಡಲಿಲ್ಲ, ನೀವು ಹೋಗಿ ಮಾಡ್ಬೋದು. ವಿಮಾನದಲ್ಲಿರುವಂಥವ್ರು ಖಂಡಿತ ಮಾಡ್ತಾರೆ, ಯಾಕಂದರೆ ಅವ್ರು ಇಂಥವನ್ನೆಲ್ಲ ಸಹಿಸ್ಕೊಳ್ಳಲ್ಲ, ದುಡ್ಡು ಕೊಟ್ಟಿರ್ತಾರೆ ನೋಡಿ, ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಟ್ರೈನಲ್ಲೂ ಕೂಡ ಈ ವ್ಯವಸ್ಥೆ ಬಂದಿದೆ. ಟ್ರೈನಲ್ಲಿ ಯಾವುದಾದ್ರೂ ಈ ಆಹಾರದಲ್ಲಿ ಏನಾದರೂ ಹುಳ ಕಾಣ್ತು ಅಂತಂದರೆ, ಕ್ವಾಲಿಟಿ ಸರಿ ಇರಲಿಲ್ಲ ಅಂದರೆ ತಕ್ಷಣಕ್ಕೆ ಕಂಪ್ಲೇಂಟ್ ಮಾಡಿದ್ದು, ಆಮೇಲೆ ಅದಕ್ಕೆ ಸ್ಪಂದಿಸಿದ್ದು ಕೂಡ ಇದೆ ರೈಲ್ವೆ ಇಲಾಖೆ ಮೊದಲಂಗಿಲ್ಲ, ಈಗ ತಕ್ಷಣಕ್ಕೆ ಸ್ಪಂದಿಸುತ್ತೆ. ಈಗ ಅದು ಹೋಟೆಲ್ಗಳಿಗೆ, ಮೆಡಿಕಲ್ ಶಾಪ್ಗೂ ಕೂಡ ಬರ್ತಾ ಇದೆ. ಇಲ್ಲಿ ಒಂದು ಅಪಾಯ ಇದೆ, ನೀವು ಗಮನಿಸಬೇಕು. ಏನು ಅಂತಂದರೆ, ಸುಮ್ಮನೆ ಯಾರಾದರೂ ಈ ಕಂಪ್ಲೇಂಟ್ ಲಾಡ್ಜ್ ಮಾಡೋದು, ಸುಮ್ಮನೆ ಕಿರಿಕಿರಿ ಮಾಡೋರಿಗೆ ಇದೊಂದು ಅಸ್ತ್ರ ಆಗುವಂಥ ಅಪಾಯ ಕೂಡ ಇದೆ. ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಈ ಕೆಲವರು ಆಗದಿರೋರೆಲ್ಲ ಬಂದು ಏನೇನೋ ಮಾಡಿ ಆ ಥರದ್ದೆಲ್ಲವೂ ಕೂಡ ಇರ್ತವೆ. ಸೊ ಇದೆಲ್ಲವೂ ಕೂಡ ತಪ್ಪಿಸ್ಬೇಕು. ಅಧಿಕಾರಿಗಳು ನೋಡ್ತಾರೆ ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದು ಪ್ರಶ್ನೆ ಬೇರೆ. ಸೊ ಇಂಥ ಕೆಲವೊಂದು ಲೋಪಗಳನ್ನು ಬಿಟ್ಟರೆ ನಿಜಕ್ಕೂ ಇದು ತುಂಬ ಬೆಸ್ಟ್ ಸಿಸ್ಟಮ್. ಸೊ ಈ ಮುಖಾಂತರ ಏನು ಅಂದರೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ.